ಮಂಡ್ಯ ನಗರದ ಕಾಳಿಕಾಂಬ ದೇವಸ್ಥಾನದ ಹಿಂಭಾಗದ ಕೊಳಚೆ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿಯಿಂದ ಅಲ್ಲಿನ ನಿವಾಸಿಗಳ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಗುಡಿಸಲುಗಳು ಹಾಗೂ ಸಣ್ಣ ಮನೆಗಳ ಮೇಲ್ಛಾವಣಿಯ ಶೀಟುಗಳು ಮತ್ತು ಗರಿಗಳು ಗಾಳಿಗೆ ತೂರಿ ಹೋಗಿದ್ದು, ಮಳೆ ನೀರು ಮನೆಯೊಳಗೆ ನುಗ್ಗಿ ತುಂಬಿಕೊಂಡಿದೆ. ಇದರಿಂದ ನಿವಾಸಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ನೀರು ನಿಂತಿರುವ ಪರಿಣಾಮ ಚೇಳು, ಹಾವು ಸೇರಿದಂತೆ ವಿಷ ಜಂತುಗಳು ಮನೆಗಳಿಗೆ ನುಗ್ಗುತ್ತಿದ್ದು, ಮಕ್ಕಳು, ಮಹಿಳೆಯರು ಹಾಗೂ ವಯೋವೃದ್ಧರ ಆರೋಗ್ಯ ಮತ್ತು ಸುರಕ್ಷತೆಗೆ ಗಂಭೀರ ಅಪಾಯ ಎದುರಾಗಿದೆ. ಜನರು ಆತಂಕ ಮತ್ತು ಅಸುರಕ್ಷಿತ ಪರಿಸ್ಥಿತಿಯಲ್ಲಿ ದಿನಗಳನ್ನು ಕಳೆಯುವಂತಾಗಿದೆ. ಈ ಪ್ರದೇಶದ ನಿವಾಸಿಗಳ ಪರವಾಗಿ ಸಲ್ಲಿಸಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2025ರ ಸೆಪ್ಟೆಂಬರ್ 19ರಂದು ಹೈಕೋರ್ಟ್ ತೀರ್ಪು ನೀಡಿದ್ದರೂ ಸುಮಾರು 9 ತಿಂಗಳುಗಳು ಕಳೆದರೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆಗಳ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಬಡಜನರು ಬೀದಿಗೆ ಬಿದ್ದಿದ್ದು ಮಾನವೀಯ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಮತ್ತು ಕೊಳಗೇರಿ ಮಂಡಳಿಯ ಬಡಜನ ವಿರೋಧ ನೀತಿಯನ್ನು ಖಂಡಿಸಿ ಹೋರಾಟ ಪ್ರಾರಂಭಿಸುತ್ತೇವೆ ಎಂದು ಹೇಳಲಾಗಿದೆ. ಕರ್ನಾಟಕ ಜನಶಕ್ತಿ, ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಮತ್ತು ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಕಾಳಿಕಾಂಬ ಶ್ರಮಿಕ ನಗರ ಮನೆಗಳ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ನಾವು ಮತ್ತು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವಿರುದ್ಧ ನಿರ್ಲಕ್ಷ್ಯವನ್ನು ಖಂಡಿಸಿ ನಾವು ಈ ಒಂದು ಹೋರಾಟವನ್ನು, ಒಂದು ಪ್ರತಿರೋಧವನ್ನು ಮಾಡ್ತಾ ಇದ್ದೀವಿ. ವಿಚಾರ ಏನಪ್ಪ ಅಂತಂದರೆ, ಈಗ ಕಳೆದ 20 ವರ್ಷಗಳಿಂದನೂ ಕೂಡ ಕಾಳಿಕಾಂಬ ಶ್ರಮಿಕ ಜನರು ಕೋರ್ಟು ಕಚೇರಿಗಳನ್ನು ಅಳೆದು 3 ಬಾರಿ ತೀರ್ಪು ಬಂದರೂ ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದೆ ನಿರ್ಲಕ್ಷ್ಯ ಮಾಡ್ತಿರುವಂಥದ್ದು ಒಂದು ಮಲತಾಯಿ ಧೋರಣೆ. ಆದರೆ ಈ ವಿಚಾರವಾಗಿ ಕಳೆದ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಒಂದು ಕೋರ್ಟ್ ಆದೇಶ ಜನರ ಪರವಾಗಿ ಬಂತು. ಅದಾದ ನಂತರ 9 ತಿಂಗಳು ಕಳೆದೋಗಿದೆ. ಕಾಳಿಕಾಂಬ ಶ್ರಮಿಕ ನಿವಾಸಿಗಳಿಗೆ 39 ಮನೆಗಳ ಕಾಮಗಾರಿ ಇದುವರೆಗೂ ಪ್ರಾರಂಭ ಮಾಡದಂತೆಯೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ನಿರ್ಲಕ್ಷ್ಯ ವಹಿಸ್ತಿರುವಂಥದ್ದು ಭಾಳ ಖಂಡನೀಯ. ಈ ವಿಚಾರವಾಗಿ ಕಾಳಿಕಾಂಬ ಸೇವಾ ಸಂಸ್ಥೆಯವರ ಪರವಾಗಿ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಆ ಸ್ಲಮ್ ಜನರನ್ನು ಖಾಲಿ ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡು ಬಹುಶಃ ಅಂತ ಅನಿಸುತ್ತೆ. ಯಾಕಪ್ಪ ಅಂತಂದರೆ 2 ದಿನಗಳಿಂದ ಧಾರಾಕಾರವಾದಂಥ ಒಂದು ಮಳೆ ಸುರಿದು ಕೊಳಚೆ ನೀರೆಲ್ಲವೂ ಕೂಡ ಆ ಏರಿಯಾದ ಒಳಗಡೆ ನುಗ್ಗಿ ಪ್ರತಿ ಮನೆಗೂ ಕೂಡ ಮಂಡಿಗಟ್ಟ ನೀರು ನಿಂತು ಅವರ ದವಸ ಧಾನ್ಯಗಳೆಲ್ಲ ಹಾಳಾಗಿದೆ ಮತ್ತು ಹಲವಾರು ಗೋಡೆಗಳು ಶಿಥಿಲಗೊಂಡಿದೆ ಮತ್ತು ಚಾವಣಿಗಳು ಕೂಡ ಉಂಟಾಗಿದೆ. ಇದೆಲ್ಲ ನೋಡ್ತಾ ಇದ್ದರೂ ಕೂಡ ಕಣ್ಮುಚ್ಚಿ ಕುಳಿತಿರುವ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನಾವು ಇವತ್ತು ಪ್ರತಿರೋಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಇಷ್ಟೇ ಆಗಬೇಕು. ಕಾಳಿಕಾಂಬ ಶ್ರಮಿಕ ಜನರಿಗೆ ಕೂಡಲೇ ಮನೆಗಳ ಕಾಮಗಾರಿ ಪ್ರಾರಂಭಿಸಬೇಕು. ಎರಡನೇದಾಗಿ ಕಾಳಿಕಾಂಬ ಶ್ರಮಿಕ ಜನರ ಮನೆಗಳ ಕಾಮಗಾರಿ ಪ್ರಾರಂಭಿಸ್ತೇನೆ ಇದ್ದಲ್ಲಿ ಇವತ್ತಿಂದ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಎಲ್ಲ ಅಧಿಕಾರಿಗಳು ಕೂಡ ಕಾಳಿಕಾಂಬ ಶ್ರಮಿಕ ಜನರ ಮನೆಗಳಲ್ಲಿ ಕಾಮಗಾರಿ ಶುರುವಾಗೋ ತನಕ ವಾಸ ಮಾಡಬೇಕು. 3ನೇ ವಿಚಾರವಾಗಿ ಇದಿಷ್ಟು ನಡಿಬೇಕು. ಇಲ್ಲ ಅನ್ನುವಂಥದ್ದಾದರೆ ನಾವು 3ನೇ ತಾರೀಕು ಏನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಆವತ್ತಿನ ದಿನ ಆ ಕಾರ್ಯಕ್ರಮವನ್ನು ನಾವು ತಡೆ ಒಡ್ಡುತ್ತೀವಿ, ಕಪ್ಪು ಬಾವುಟವನ್ನು ತೋರಿಸ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳುತ್ತೆ. ಆದರೆ ಇವತ್ತು ಮಂಡ್ಯ ನಗರದಲ್ಲಿ ಮಂಡ್ಯದ ಕಾಳಿಕಾಂಬ ಸ್ಲಮ್ ಜನರು ಬೀದಿಗೆ ಬಿದ್ದಿರುವಂಥದ್ದು ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ನಾಳಿದ್ದು 3ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವ ಒಂದು ಮುಖ್ಯಮಂತ್ರಿಯವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿ ಅವರಿಗೆ ಕಪ್ಪು ಬಾವುಟವನ್ನು ತೋರಿಸ್ತೀವಂತ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಉತ್ತಮ ಪರಿಸರ, ಪ್ರಶಾಂತ ವಾತಾವರಣ ಹಾಗೂ ನುರಿತ ಶಿಕ್ಷಕರ ಬೋಧನೆಯ ಮೂಲಕ ಪಾಂಡವಪುರ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಹೆಗ್ಗಳಿಕೆ ಪಡೆದಿರುವ ಕುಂತಿಬೆಟ್ಟದ ಶ್ರೀ ಶಂಕರಾನಂದ ಭಾರತಿ ವಿದ್ಯಾಪೀಠದ ಕುವೆಂಪು ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರವೇಶಾತಿಗೆ ಚಾಲನೆ ನೀಡಲಾಗಿದ್ದು, 2025-26ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕನ್ನಡ ಹಾಗೂ ಆಂಗ್ಲ ಮಾಧ್ಯಮಗಳಲ್ಲಿ ಶಿಸ್ತುಬದ್ಧ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಶಾಲೆ ಈ ಬಾರಿ SSLC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 97.50 ಹಾಗೂ ಆಂಗ್ಲ ಮಾಧ್ಯಮದಲ್ಲಿ 100% ಫಲಿತಾಂಶ ದಾಖಲಿಸಿ ತಾಲೂಕಿಗೆ ಮಾದರಿಯಾಗಿದೆ.
ವಸಂತ್ ಕುಮಾರ್, ರಕ್ಷಿತಾ, ವರ್ಷಿತಾ ಗೌಡ, ಪೂರ್ವಿಕಾ, ವೀಕ್ಷಾ, ಶಿವಕುಮಾರ್, ಸಿಂಚನ, ಹರ್ಷ, ಸಮರ್ಥ್, ಗುರುಪ್ರಸಾದ್, ಚರಿತಾ, ದೀಕ್ಷಿತ್, ಕೀರ್ತನಗೌಡ, ರಕ್ಷಾ, ತೇಜಸ್ವಿನಿ, ಮೋನಿಕಾ, ಸಾನಿಕಾ, ಮಾನಸ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತಂದ ಹಿನ್ನೆಲೆಯಲ್ಲಿ ಸಂಸ್ಥೆ ವತಿಯಿಂದ ಗೌರವಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಎಲ್. ನಂಜೇಗೌಡ, ಉತ್ತಮ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಮತ್ತು ಶಿಸ್ತು ಬೆಳೆಸುವ ನಿಟ್ಟಿನಲ್ಲಿ ಶಾಲೆ ಕರ್ತವ್ಯ ನಿರ್ವಹಿಸ್ತಾ ಇದೆ. 5ನೇ ತರಗತಿಯಿಂದಲೇ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಿರುವುದು ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಚ್ಚು ಅನುಕೂಲವಾಗಿದೆ. ಶಿಕ್ಷಕರ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಶ್ರಮದಿಂದಲೇ ಈ ಸಾಧನೆ ಸಾಧ್ಯವಾಗಿದೆ ಎಂದರು. ಸಾಲಿನ ಏನು ಉತ್ತಮ ಫಲಿತಾಂಶವನ್ನು ಬಂದಿರುವಂಥ ಮಕ್ಕಳಿಗೆ ಇಲ್ಲಿ ಸನ್ಮಾನವನ್ನು ಮಾಡಿದ್ದೀವಿ. ಆದರೆ ಅದು ತಮ್ಮ ಪೋಷಕರು ಕೂಡ ಅದು ಸಲ್ಲಬೇಕು. ಏಕೆಂದರೆ ಅವರು ಶ್ರಮನೂ ಕೂಡ ಇದೆ. ಅದರಲ್ಲಿ ನಮ್ಮ ಏನು ಉತ್ತಮವಾದ ನಮ್ಮ ಮಾಷವು ಕೂಡ ಅದು ಸಲ್ಲಬೇಕು. ಈ ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತರಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಪೋಷಕರು ಮನಸ್ಸು ಸಂತೋಷವಾಗಲಿ. ಆಗ ದೇವರ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆ ಶಕ್ತಿಯನ್ನು ಮಕ್ಕಳಿಗೆ ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಹಾಗೂ ಈಗ 26-27 ಸಾಲಿನ ಏನು ಮಕ್ಕಳು ನಮ್ಮ ಶಾಲೆಯಿಂದ ಉತ್ತೀರ್ಣರಾಗಿ ಹೋಗಿದಾರೋ ಅವರು ಎರಡೆರಡು ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ರೆ ತಮ್ಮಿಂದ ತುಂಬ ಈ ಶಾಲೆಗೆ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಈ ಶಾಲೆ ಬೆಳೆಯೋದಕ್ಕೆ ತಾವೆಲ್ಲ ಸಹಕಾರ ಮಾಡಿದಂಥ ಒಂದು ಪೋಷಕ ಆಗುತ್ತೆ. ದಯಮಾಡಿ ಈ ಶಾಲೆ ನಮ್ಮ ಶಾಲೆ ಅಂತೇಳಿ ಎಲ್ಲರೂ ಕೂಡ ತಮ್ಮ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಈ ಶಾಲೆ ಮೇಲೆ ಪ್ರೀತಿಯಿಂದ ಹೆಚ್ಚಿನ ಮಕ್ಕಳನ್ನು ಸೇರಿಸಿ ಈ ಶಾಲೆಯನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತೇಳಿ ತಮ್ಮೆಲ್ಲರೂ ನಾನು ಮನಸ್ಫೂರ್ತಿ ಕೇಳ್ಕೊಳ್ತಾ, ಹಾಗೂ ಈಗಾಗಲೇ ನಮ್ಮ ಮಾಸ್ಟರ್ ಹೇಳಿದ್ರು, ಮೇಡಮ್ ಅವರು, ಹಾಗೂ ನಮ್ಮ ಇನ್ನೊಬ್ಬರು ಹೇಳಿದ್ರು ಎಷ್ಟು ಶ್ರಮವನ್ನು ವಹಿಸಿದ್ದಾರೆ. ಈ ಮಕ್ಕಳು ಯಾವ ರೀತಿ ಇದ್ದೋ ಅವರನ್ನು ತೀಡಿ ಹಾಗೂ ಹಗಲು ನೈಟು ಅಲ್ಲದೇನೆ ಈ ಶ್ರಮವನ್ನು ವಹಿಸಿದರೆ ಮುಂದಿನ ಸಾಲಿನಾದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬರಲಿ. ಆ ದೇವರು ಆ ಶಕ್ತಿಯನ್ನು ಅವ್ರಿಗೂ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಸಂಸ್ಥೆ ಉಪಾಧ್ಯಕ್ಷರಾದ ಡಿ.ಕೆ. ದೇವೇಗೌಡ, ಗೌರವ ಕಾರ್ಯದರ್ಶಿ ಸಿ.ಎಂ. ಚನ್ನೇಗೌಡ, ನಿರ್ದೇಶಕರಾದ ಚನ್ನೇಗೌಡ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಾಗಪ್ಪ ಕೊರೇರ, ಆಂಗ್ಲ ಮಾಧ್ಯಮ ಮುಖ್ಯ ಶಿಕ್ಷಕಿ ಪರಿಣಿತಾ, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮರಿಯಪ್ಪ ಎಸ್. ಪ್ರಗತಿ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಸಚಿವ ಎನ್. ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಪಕ್ಷದ ವರಿಷ್ಠರ ಕುಟುಂಬದಲ್ಲಿ ಸೂತಕದ ಛಾಯೆ ಕಾಣುತ್ತಿದೆ ಎಂದು ಹೇಳಿರುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಮಾಜಿ ಶಾಸಕ ಕೆ. ಸುರೇಶ್ ಗೌಡ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರನ್ನೋ ಮೆಚ್ಚಿಸುವ ಸಲುವಾಗಿ ನಮ್ಮ ಪಕ್ಷದ ವರಿಷ್ಠರ ಕುಟುಂಬದಲ್ಲಿ ಸೂತಕವಿದೆ ಎಂಬ ಕಿಡಿಗೇಡಿ ಹೇಳಿಕೆ ನೀಡಿದ್ದಾರೆ. ನಮ್ಮ ವರಿಷ್ಠರ ಬಗ್ಗೆ ಮಾತನಾಡಿದರೆ ದೊಡ್ಡ ವ್ಯಕ್ತಿಗಳಾಗುತ್ತೇವೆ ಎಂಬ ಭಾವನೆಯಲ್ಲಿ ಮಾತನಾಡಿರುವುದನ್ನು ಖಂಡಿಸಿದರು. ಸೂತಕದ ಛಾಯೆ ಮೂಡುವುದು ಒಂದ ಮನೆಯಲ್ಲಿ ಸಾವಾದಾಗ ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಎಂದು ಹೇಳುವ ಇವರು ಯಾರ ಸಾವನ್ನು ಬಯಸುತ್ತಿದ್ದಾರೆ ಎಂದು ಬಹಿರಂಗಪಡಿಸಬೇಕು. ಈ ರೀತಿಯ ಹೇಳಿಕೆ ಮೂಲಕ ತಾಲೂಕಿನ ಜನತೆಗೆ ಅವಮಾನ ಮಾಡಲಾಗ್ತಾ ಇದೆ. ಅವರ ಪಕ್ಷದ ಕಾರ್ಯಕರ್ತರೇ ಅವರಿಗೆ ಕಪಾಳ ಮೋಕ್ಷ ಮಾಡಿದರೂ ಇನ್ನೂ ಅವರಿಗೆ ಬುದ್ಧಿ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷ ನಾವೆಲ್ಲ ಸೋತ ಮೇಲೆ, ಪಕ್ಷ ಸೋಲಿಲ್ಲ, ಪಕ್ಷದಲ್ಲಿ 19 ಜನ ಗೆದ್ದಿದ್ರು. ನಾವೆಲ್ಲ ಸೋತ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿಯಾದ ಹೆಚ್ಚಿನ ಶಾಸಕರನ್ನ ಈ ರಾಜ್ಯದ ಜನತೆ ಆಯ್ಕೆ ಮಾಡಿ ಕಳಿಸಿದ್ರು.
ಅವ್ರಿಗೆ 5 ವರ್ಷಗಳ ಕಾಲ ಪೂರ್ಣಾವಧಿ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮದೆಲ್ಲ ಆಸೆ. ಆದರೆ ಅದೇ ಪ್ರಕಾರ ಅವ್ರ ಪಕ್ಷ ಅವ್ರು ಯಾರಿಗೆ ನಾಯಕತ್ವ ಕೊಡ್ತಾರೋ ಮಗದೊಂದು ಅದಕ್ಕೂ ನಮಗೂ ಸಂಬಂಧ ಇಲ್ಲದೇ ಇರತಕ್ಕಂಥ ವಿಷಯ. ಅದರಿಂದ ಅಭಿವೃದ್ಧಿಗಳು ಏನೇನು ಕುಂಠಿತ ಆದವು ಅನ್ನೋದು ತಮಗೆಲ್ಲ ಗೊತ್ತಿದೆ. ನಾವು ಅದ್ರ ಬಗ್ಗೆಯೂ ಸಹ ಸಂದರ್ಭ ಬಂದಾಗ ಮಾತಾಡಿದ್ದೀವಿ. ಇತ್ತೀಚೆಗೆ ಬದಲಾವಣೆಯಾದ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಯಾರನ್ನೋ ಮೆಚ್ಚೋಸ್ಕೋಸ್ಕರ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಬಹಳ ಕೇವಲವಾಗಿ ಮಾತಾಡಿದ್ರೆ ನಾವೆಲ್ಲೋ ದೊಡ್ಡ ಮನುಷ್ಯರಾಗ್ಬಿಡ್ತೀವಿ ಅಂತಕ್ಕಂಥ ಭಾವನೆಯಲ್ಲಿ ಮಾಧ್ಯಮಗಳು ತಾವೆಲ್ಲ ನೋಡಿದಿರಿ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಬಂದ್ಬಿಟ್ಟಿದೆ ಅಂತಕ್ಕಂಥದ್ದನ್ನು. ಸೂತಕದ ಛಾಯೆ ಅಂತಕ್ಕಂಥದ್ದು ಆ ಮನೆಗಳಲ್ಲಿ ಸಾವಾದ ಸಂದರ್ಭದಲ್ಲಿ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಯಾರ ಸಾವನ್ನ ಬಯಸ್ತಾ ಇದ್ದಾರೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕು. ಸೂತಕದ ಛಾಯೆ ಏನಕ್ಕೆ ಬಂತು? ನಿಮ್ಮ ಪಕ್ಷದಲ್ಲಿ ನೀವು ಯಾರು ಅಧಿಕಾರ ಕೊಟ್ಕೊಳ್ಳಿ, ಇನ್ನೊಂದು 2 ವರ್ಷ ಅಧಿಕಾರ ಇದೆ, 1.5 ವರ್ಷ 2 ವರ್ಷ ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಸಂತೋಷ. ನಾವು ವಿರೋಧ ಪಕ್ಷದ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಸೂತಕದ ಛಾಯೆ ಏನಕ್ಕೆ ಬಂತು? ಇದು ನಾನು ಅವರ ವಿರೋಧಿ ಅಭ್ಯರ್ಥಿಯಾಗಿ ಪ್ರಶ್ನೆ ಮಾಡ್ತಾರೆ. ನನಗೂ ಅವರು ಶಾಸಕರು, ನನಗೂ ಅವರು ಮಂತ್ರಿ ಆಗಿದ್ದವರು. ನಾನು ಸೋತ ತಕ್ಷಣ ಅವ್ರು ನನ್ನ ಶಾಸಕರು ಅಲ್ಲ ಅಂತ ಹೇಳೋಕ್ಕೆ ಚಲುವರಾಯಸ್ವಾಮಿಯವರೇ ನನಗೆ ಇವತ್ತು ಶಾಸಕರು. ಆದರೆ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗ್ತಾ ಇದೆ. ಒಂದು ಕಡೆ ಅವರ ಪಕ್ಷದ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷಕ್ಕೆ ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನಾವು ಯಾವ ರೀತಿ ಇವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು? ಯಾರು ಸಾವನ್ನ ಬಯಸಿದಿರಿ ತಾವು? ಯಾರನ್ನ ಮೆಚ್ಚಕ್ಕೋಸ್ಕರ ಹೋಗ್ತಾ ಇದ್ದೀರಿ? ದೇವೇಗೌಡ ಇತಿಹಾಸ ಇಲ್ಲಿದ್ದೇ ನನಗೆ ಭಾಳ ಗೊತ್ತು ಅಂತ ಏನ್ರಿ ಗೊತ್ತು ನಿಮಗೆ? ಎಸ್.ಎಂ. ಕೃಷ್ಣರವರು ಒಂದು ಕಾಲದಲ್ಲಿ ಮುಗದೇ ಹೋದರು ರಾಜಕೀಯವಾಗಿ ಅಂತಕ್ಕಂಥ ಸಂದರ್ಭದಲ್ಲಿ ಜೀವ ಕೊಟ್ಟವ್ರು ಯಾರು? ಅವ್ರನ್ನ ಕರ್ಕೊಂಬಂದು ರಾಜ್ಯಸಭಾ ಮೆಂಬರ್ ಮಾಡಿ ತದನಂತರ ಅವ್ರು ಮುಖ್ಯಮಂತ್ರಿ ಆಗೋವರೆಗೂ ಸಹಕಾರ ಕೊಟ್ಟವ್ರು ಯಾರು? ಇದೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂಥವ್ರು ಯಾರು? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ದೇವೇಗೌಡರು ಹೊಟ್ಟೆ ಹೊರಿತು. ಏನು ಪ್ಲ್ಯಾನ್ ಮಾಡಿದರು ದೇವೇಗೌಡರು? ನಾವಿವತ್ತು BJP ಜೊತೆ NDAನಲ್ಲಿ ನಾವು ಅವ್ರ ಜೊತೆಯಲ್ಲಿದ್ದೇವೆ. ಕಾಂಗ್ರೆಸ್ನವ್ರಿಗೆ ಏನು ಪ್ಲ್ಯಾನ್ ಮಾಡೋಕ್ಕಾಗ್ತದೆ? ನಾವು ಏನು ಹೇಳ್ತಾರೆ, ಅವ್ರ ಪ್ಲ್ಯಾನ್ ಫೇಲ್ಯೂರ್ ಆಗ್ಬಿಡ್ತು, ಅದಾವು ಏನು ಪ್ಲ್ಯಾನ್ ಮಾಡಿದ್ರು? ನಮಗೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಮುಖ್ಯಮಂತ್ರಿ ಆದರೂ ಸಹ ನಮ್ಮ ವಿರೋಧಿನೇ. ನಮ್ಮ ಪಕ್ಷಕ್ಕೆ ನಾವು ವಿರೋಧ ಪಕ್ಷಕ್ಕೆ ವಿರೋಧ ಮಾಡ್ತಾ ಇರ್ತೀವಿ. ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಹೊಗಳ್ತೀವಿ, ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳನ್ನ ತಗೊಳ್ತೀವಿ. ಆದರೆ ಈ ರೀತಿ ಒಬ್ಬ ಅಪ್ರತಿಮ ಹೋರಾಟಗಾರ, ಈ ನಾಡು ಕಂಡಂಥ ಶ್ರೇಷ್ಠ ಆಡಳಿತಗಾರ, ಕನ್ನಡ ನಾಡಿನಲ್ಲಿ ಇವತ್ತು ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಒಬ್ಬರೇ ದೇವೇಗೌಡರು. ಅಂಥವ್ರನ್ನ ಇವತ್ತು ಸಹ ಇಳಿ ವಯಸ್ಸಿನಲ್ಲಿ ನೀವು ಡೆಲ್ಲಿ ಬಿಟ್ಟು ಹೋಗಬಾರ್ದು, ನೀವು ಇರಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತಕ್ಕಂಥದ್ದು ಆಡಳಿತ ಪಕ್ಷದವರು ಕೇಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರ ಮನೆ ಸಾವಿನ ಸೂತಕದ ಮನೆ ಆಗಿದೆ ಅಂತ ಹೇಳ್ತಿರಲ್ಲ, ಏನಿದೆ? ಇವ್ರಿಗೇನಾದ್ರು ಇದೆಯಾ? ಎಲ್ಲಿ ಕೇಳಕ್ಕೆ ಹೋಗಿದ್ರೆ ಎಲ್ಲೋಗಿದ್ರು ಮಾಯಾಮಂತ್ರ ಮಾಡಿಸೋದಕ್ಕೆ? ಇವ್ರಿಗೇನಾದ್ರು ಮುನ್ಸೂಚನೆ ಇದೆಯಾ? ಏನಾಗಿದೆ? ಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮುಖಂಡ BR ರಾಮಚಂದ್ರು ಇತರರಿದ್ದರು. ರಾಜ್ಯಾದ್ಯಂತ ಇಂದಿನಿಂದ ಶಾಲೆಗಳು ಆರಂಭವಾಗಿದೆ. ಶಾಲೆಗೆ ಬಂದ ಮಕ್ಕಳಿಗೆ ಅದ್ದೂರಿ ವೆಲ್ಕಮ್ ನೀಡಲಾಗಿದೆ. ಸಂಭ್ರಮದಿಂದ ವಿಭಿನ್ನವಾಗಿ ಮಕ್ಕಳನ್ನು ಶಿಕ್ಷಕರು ಸ್ವಾಗತಿಸಿದರು. ಚಿಕ್ಕಮಂಡ್ಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಎತ್ತಿನ ಗಾಡಿ ಹಾಗೂ ಕಾರಿನಲ್ಲಿ ಅದ್ದೂರಿಯಾಗಿ ಶಾಲೆಗೆ ಮಕ್ಕಳನ್ನು ಶಿಕ್ಷಕರು ಕರೆತಂದರು. ಬೇಸಿಗೆ ರಜೆ ಬಳಿಕ ಇಂದಿನಿಂದ ಶಾಲೆಗೆ ಮಕ್ಕಳು ಆಗಮಿಸಿದರು. ಚಿಕ್ಕಮಂಡ್ಯ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ
ಶಾಲಾ ಮಕ್ಕಳು ಶಾಲೆಗೆ ಎಂಟ್ರಿ ಕೊಟ್ಟರು. ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯ ಗ್ರಾಮದಲ್ಲಿ ತಳಿರು ತೋರಣ ರಂಗೋಲಿಯಿಂದ ಸಿಂಗಾರಗೊಂಡಿದ್ದ ಶಾಲೆಯಲ್ಲಿ ಹಬ್ಬದ ವಾತಾವರಣ ಸಂಭ್ರಮ ಸೃಷ್ಟಿಯಾಗಿತ್ತು. ಬ್ಯಾಂಡ್ ಬರಸ್ರ ಹಾಕಿ ಹಾಕಿ ಅಲ್ಲಿ ಪೇರೆಂಟ್ಸ್ ಕರ್ಕ ಹತ್ರ ಬನ್ನಿ ಸರ್ ಹತ್ರ ಹಾಂ ಬನ್ನಿ 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 ಸರ್ ಬನ್ನಿ ನೀವು ಬನ್ನಿ ಈಸ್ಕೊಬಿಡಿ ಈ ಕಡೆ ಬರ ಸರ್ ಇರಿ ಸರ್ ಬಂದ್ಬಿಡಮ್ಮ. ಸಡಗರದಿಂದ ಮಕ್ಕಳನ್ನು ಸ್ವಾಗತಿಸಲಾಯಿತು. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಮೀಡಿಯಂ ಇರುವ ಸರ್ಕಾರಿ ಶಾಲೆ ಇದಾಗಿದ್ದು, ಹೊಸದಾಗಿ ಶಾಲೆಗೆ ಬಂದ ಮಕ್ಕಳನ್ನು ಪೂರ್ಣಕುಂಭದೊಂದಿಗೆ ಹೂಮಳೆಗೈದು ಸ್ವಾಗತ ನೀಡಲಾಯಿತು. ಮುಖ್ಯೋಪಾಧ್ಯಾಯರಾದ ದೇವರಾಜು ನೇತೃತ್ವದಲ್ಲಿ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತ ಚಿಕ್ಕಮಂಡ್ಯ ಸರ್ಕಾರಿ ಶಾಲೆ ಗಣನೀಯವಾಗಿ ಮಕ್ಕಳ ಸಂಖ್ಯೆ ಹೆಚ್ಚಳ ಮಾಡುವ ಉದ್ದೇಶದಿಂದ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಪ್ರವಾಸ ಹಾಗೂ ಕಂಪ್ಯೂಟರ್ ಶಿಕ್ಷಣ, ಉಚಿತ ಪಠ್ಯ ಪುಸ್ತಕ, ಉತ್ತಮ ಬೋಧಕ ವರ್ಗ, ಕ್ರೀಡಾ ತರಬೇತಿ, ಸಿಸಿಟಿವಿ ಕಣ್ಗಾವಲು, ಬಿಸಿಯೂಟದ ವ್ಯವಸ್ಥೆ, ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ಶಿಕ್ಷಕರು ವಿತರಿಸಿದರು. ಹೌದು, ಇವತ್ತು ತುಂಬ ವಿಭಿನ್ನವಾದ ರೀತಿಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳುಗಳನ್ನು ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಬಂದು ಮತ್ತು ನಮ್ಮ ಸಮೀಪದ ಗ್ರಾಮಗಳಿಗೆ ನಮ್ಮ ಶಿಕ್ಷಕರು ತಮ್ಮ ಸ್ವತಃ ಕಾರುಗಳಲ್ಲೂ ಕೂಡ ತೆರಳಿ ಆ ಮಕ್ಕಳುಗಳನ್ನ ಕೂರಿಸ್ಕೊಂಡು ಬಂದು ಒಂದು ವಿಭಿನ್ನವಾದ ಒಂದು ಸ್ವಾಗತವನ್ನು ನಾವು ಕೋರಿದ್ದೇವೆ. ಹಾಗೆ ನಮ್ಮ ಶಾಲೆ ಈ ಸರಿ KPS ಶಾಲೆಯಾಗಿ ಕೂಡ ಬದಲಾವಣೆ ಆಗ್ತಾ ಇದೆ, ಒಂದು ಉನ್ನತ ದರ್ಜೆಗೆ ಹೋಗ್ತಾ ಇದೆ. ಜೊತೆಗೆ ಇವತ್ತು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಮ್ಮ ಶಾಲೆಯಲ್ಲಿ ಜಾರಿಗೊಳ್ತಾ ಇದ್ದಾವೆ. ಇವತ್ತು ಮಕ್ಕಳಿಗೆ ವಿಶೇಷವಾದ ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಶಾಲಾ ಪ್ರಾರಂಭೋತ್ಸವ ದಿನ ಹೊಸದಾಗಿ ದಾಖಲಾಗಿರ್ತಕ್ಕಂಥ ಮಕ್ಕಳುಗಳಿಗೆ ನಾವು ಉಚಿತ ಪಠ್ಯಪುಸ್ತಕವನ್ನು ನಮ್ಮ ಇಲಾಖೆಯಿಂದ ಕೊಟ್ಟಿರುವಂಥ ಸಮವಸ್ತ್ರವನ್ನು ವಿತರಣೆ ಮಾಡಿ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನು ರಾಜ್ಯಸಭಾ ಸ್ಥಾನಕ್ಕೆ ಪರಿಗಣಿಸಬೇಕು ಎಂದು ಸ್ವಾಭಿಮಾನಿ ಪಡೆಯ ಅಧ್ಯಕ್ಷ ಹನಕೆರೆ ಶಶಿಕುಮಾರ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದೆಯಾಗಿದ್ದ ಸುಮಲತಾ ಅವರು ಸ್ಪರ್ಧೆಯನ್ನು ತ್ಯಾಗ ಮಾಡಿದ್ದು, ಅವರಿಗೆ ಅಧಿಕಾರದ ಭರವಸೆ ನೀಡಿದ ಬಿಜೆಪಿ ಸರ್ಕಾರ ಅವರನ್ನು ಕಡೆಗಣಿಸಿದೆ ಎಂದು ಹೇಳಿದರು. ಅವರು ಪಕ್ಷೇತರವಾಗಿ ಸಂಸದರಾಗಿ ಆಯ್ಕೆಯಾಗಲು 80% ಕಾಂಗ್ರೆಸ್ ಕಾರ್ಯಕರ್ತರು ಸಹಕಾರ ನೀಡಿದರು. ಕಳೆದ ಚುನಾವಣೆಯಲ್ಲಿ ಅವರಿಗೆ ರಾಷ್ಟ್ರೀಯ ಪಕ್ಷಗಳ ಸೇರ್ಪಡೆ ಸೇರಿದಂತೆ ಅನೇಕ ಅವಕಾಶಗಳಿದ್ದವು. ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ನಂಬಿ ಚುನಾವಣೆ ತ್ಯಾಗ ಮಾಡಿದರು. ಸುಮಲತಾ ಹಾಗೂ ಅಂಬರೀಷ್ ಅಭಿಮಾನಿಗಳ ಬೇಡಿಕೆಯನ್ನು ಪರಿಗಣನೆ ಮಾಡದಿದ್ದರೆ ನಮಗೆ ಬಿಜೆಪಿ ಮೇಲಿನ ಗೌರವ ಕ್ಷೀಣಿಸುತ್ತದೆ ಎಂದು ಎಚ್ಚರಿಸಿದರು. ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರನ್ನ ಪರಿಗಣನೆ ಮಾಡಬೇಕು. ಪರಿಗಣನೆ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಹಾಗೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ
ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಹೋಗುತ್ತೆ. ಯಾಕೆಂದರೆ ಅವರು 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸಂಸತ್ ಸದಸ್ಯರ ಅನುದಾನವನ್ನು ಭಾಳ ಅಚ್ಚುಕಟ್ಟಾಗಿ ದೇಶದಲ್ಲೇ ಪ್ರಥಮವಾಗಿ ಸಂಸತ್ ಸದಸ್ಯರ ನಿಧಿಯನ್ನು ಬಳಕೆ ಮಾಡೋದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರೂ ಕೂಡ ನಮ್ಮ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನ ಅವರು ಮಂಡ್ಯ ಇತಿಹಾಸದಲ್ಲಿ ನಮ್ಮ ಮಹಾವೀರ ಸರ್ಕಲಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಸುಮಾರು ಒಂದು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದನ್ನು ಭಾರತೀಯ ಜನತಾ ಪಕ್ಷದವ್ರ ಜೊತೆ ಮಾತಾಡಿ ಅಂಡರ್ ಬ್ರಿಡ್ಜ್ ಮಾಡೋದಾಗಲಿ, ಮತ್ತು ಕೇಂದ್ರೀಯ ವಿದ್ಯಾಲಯ ತರೋದ್ರಲ್ಲಾಗಲಿ, ಮತ್ತು ತಾಯಿ ಮಗು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದರಲ್ಲಿ ಅವರ ಕಾರ್ಯ ಭಾಳ ಶ್ಲಾಘನೀಯವಾದದ್ದು. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಪಕ್ಷೇತರ ಅಭ್ಯರ್ಥಿಯಾದಂಥ ಸಂದರ್ಭದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಸುಮಾರು ಒಂದು 80% ಜನ ನಮಗೆ ಬೆಂಬಲವಾಗಿ ನಿಂತಿದ್ದರು. ಭಾರತೀಯ ಜನತಾ ಪಕ್ಷದವರು ಕೂಡ ಚುನಾವಣೆ ಮಾಡಿದರು. ನಾವು ಎಲ್ಲ ಕೂಡ ಅವತ್ತು ಒಕ್ಕಲಿನಿಂದ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿದ್ದು, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ, ಅಂಬರೀಷಣ್ಣವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲ ನಮಗೆ ಚುನಾವಣೆ ಮಾಡಿದ್ದಾರೆ, ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೂ ಕೂಡ ನಮ್ಮ ಮೇಡಮ್ ಅವರು ಒಂದೇ ಒಂದು ಮಾತು ಹೇಳಿದ್ರು, ನಾನು ನರೇಂದ್ರ ಮೋದಿಯವರ ಕಾರ್ಯವನ್ನು, ಅವರ ಕೆಲಸವನ್ನು ಮೆಚ್ಚಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದ್ದೀನಿ, ನೀವೆಲ್ಲರೂ ಕೂಡ ನನಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಸೊ ಅವರೆಲ್ಲ ಒಂದು ಒಳ್ಳೆಯ ನಿರ್ಧಾರವನ್ನೇ ತಗೊಂಡಿದ್ದಾರೆ ಅಂಥೇಳಿ ನಾವು ಭಾವಿಸ್ಕೊಂಡು ನಾವು ಕೂಡ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿದ್ವಿ. ಜಿಲ್ಲೆಯ ಜನ ಎಲ್ಲ ಕೈ ಜೋಡಿಸಿದ್ವಿ. ಅದಕ್ಕೆ ಫಲಿತಾಂಶ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದಂಥದ್ದು. ಸುಮಾರು 2.5 ಲಕ್ಷ ಲೀಡ್ರಲ್ಲಿ ಗೆದ್ದಂಥದ್ದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಏನಾದರೂ ಹಾಕಿದರೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವ್ರಿಗೂ ಕೂಡ ಕಷ್ಟ ಆಗ್ತಾಯಿತ್ತು. ಮೇಲ್ಮಟ್ಟದ ಮೈತ್ರಿಯಿಂದ ನಾವೆಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿಗೆ ಚುನಾವಣೆಯನ್ನು ಮಾಡಿ ಅವರ ಗೆಲುವಲ್ಲಿ ನಮ್ಮ ಸುಮಲತಾ ಅಂಬರೀಷ್ ಅವರ ಪಾತ್ರನೂ ಕೂಡ ಭಾಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಈಗ ಬರ್ತಾ ಇರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕೆ ಲಭಿಸೋದರಿಂದ ಆ ಸ್ಥಾನವನ್ನು ನಮ್ಮ ನೆಚ್ಚಿನ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ನೀಡೋದ್ರ ಮುಖಾಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಆಗಬೇಕು ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರಿಗೆ ಆ ಸ್ಥಾನವನ್ನು, ರಾಜ್ಯಸಭಾ ಸ್ಥಾನವನ್ನು ನೀಡಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಿಂಗರಾಜು, ಅಭಿಮಾನಿಗಳಾದ ಶಶಿ, ಕಾರಸವಾಡಿ ಬಸವರಾಜು ಇದ್ದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಗರದ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿರುವ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಉಚಿತವಾಗಿ ಹಾಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ UC ಶಿವಕುಮಾರ್, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ವತಿಯಿಂದ 2001ರಿಂದ ವಿಶ್ವದಾದ್ಯಂತ ಹಾಲು ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಲು ಕೇವಲ ಪಾನೀಯವಲ್ಲ, ಅದೊಂದು ಸಂಪೂರ್ಣ ಆಹಾರ. ರೈತರ ಹಗಲಿರುಳಿನ ಕಠಿಣ ಶ್ರಮದಿಂದ ಉತ್ಪಾದನೆಯಾಗುವ ಹಾಲಿನ ಪೌಷ್ಟಿಕಾಂಶದ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉಚಿತವಾಗಿ ಹಾಲು ಮತ್ತು ನಂದಿನಿ ಉತ್ಪನ್ನಗಳನ್ನು ವಿತರಿಸಿ ಜಾಗೃತಿ ಮೂಡಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ ಎಂದು ತಿಳಿಸಿದರು. ಈ ದಿವಸ ಜೂನ್ 1ನೇ ತಾರೀಕು ವಿಶ್ವ ಹಾಲು ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಹಾಗೂ ಮಂಡ್ಯ ಜಿಲ್ಲಾಸ್ಪತ್ರೆ ವತಿಯಿಂದ
ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೂ ಉಚಿತವಾಗಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಕೊಡುವ ಮುಖಾಂತರ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. 2001ರಿಂದ ಈ ವಿಶ್ವ ಹಾಲು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಹಾಲಿನ ಮಹತ್ವ, ಹಾಲಿನ ಪೌಷ್ಟಿಕಾಂಶತೆ ಹೇಗಿದೆ ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಮತ್ತು ರೈತರಿಂದ ಹಾಲು ಉತ್ಪನ್ನಗಳನ್ನ ಹೇಗೆ ಉತ್ಪಾದಿಸ್ತಾರೆ, ರೈತರಿಗೂ ಅರಿವು ಮೂಡ್ತಾರೆ, ಜನಕ್ಕೂ ಅರಿವು ಮೂಡಿಸೋಕ್ಕೋಸ್ಕರ ಈ ವಿಶ್ವ ಹಾಲು ದಿನಾಚರಣೆಯನ್ನು. ಮನ್ಮೂಲ್ ವ್ಯವಸ್ಥಾಪಕ ನಿರ್ದೇಶಕ HR ರಘು ಮಾತನಾಡಿ, ಈಗಾಗಲೇ 25 ವರ್ಷಗಳನ್ನು ಪೂರೈಸಿ 26ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಆಚರಣೆಯು ಜನರಲ್ಲಿ ಹಾಲಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಪ್ರಮುಖ ವೇದಿಕೆಯಾಗಿದೆ ಎಂದರು. ಈ ದಿನಾನ 2001ರಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅವರು ವಿಶ್ವದಾದ್ಯಂತ ಈ ಹಾಲಿನ ಮಹತ್ವದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅಂತ ಒಂದು ದಿನನ ಸ್ಪೆಸಿಫಿಕ್ ಆಗಿ ಇಡಬೇಕು ಅಂತ ಈ ದಿನನ ವಿಶ್ವ ಹಾಲು ದಿನಾಚರಣೆ ಅಂತ ಇಟ್ಟಿದ್ದಾರೆ. ಹಾಲು ಒಂದು ಬರೀ ಆಹಾರ ಅಲ್ಲ, ಅದು ಸಂಪೂರ್ಣ ಆಹಾರ. ಹಾಲಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ದಿನನ ನಾವೆಲ್ಲರೂ ಮುಡಿಪಾಗಿಟ್ಟಿದ್ದೀವಿ. ಇದ್ರ ಜೊತೆಗೆ ಹಾಲನ್ನ ಹೇಗೆ ನಮ್ಮ ಜಿಲ್ಲೆ ರೈತರು ಇದನ್ನು ಎಷ್ಟು ಶ್ರಮದಿಂದ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾರೆ, ಅವರ ಏನು ಪರಿಶ್ರಮನೂ ಕೂಡ ಇದು ಒಂದು ನೆನಪಿಸ್ಕೊಳ್ಳಿಕ್ಕೆ ಒಂದು ದಿನ ಆಗಿರುತ್ತದೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ಅಧ್ಯಕ್ಷರು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಮಾತನಾಡಿ, ರೋಗಿಗಳ ಶೀಘ್ರ ಚೇತರಿಕೆಗೆ ಉತ್ತಮ ಪೌಷ್ಟಿಕಾಂಶದ ಅಗತ್ಯವಿದೆ. ಹಾಲು ಒಂದು ಸಂಪೂರ್ಣ ಆಹಾರವಾಗಿರುವುದರಿಂದ ವಿಶೇಷವಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೋಗ್ಯ ವೃದ್ಧಿಗೆ ಇದು ಅತ್ಯಂತ ಅವಶ್ಯಕ ಎಂದರು. ವಿಶ್ವ ಹಾಲು ದಿನಾಚರಣೆ ಆಚರಿಸಬೇಕು. ಯಾಕಂದರೆ 2001ರಿಂದ ಇದು ಜಾರಿಗೆ ಬಂದಿದೆ. ಈಗಾಗಲೇ 25 ವರ್ಷ ಕಳೆದಿದೆ. ಈಗ 26ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಇಂಪಾರ್ಟೆನ್ಸ್, ಮುಖ್ಯತೆ ಏನು ಅಂತ, ಪ್ರಾಮುಖ್ಯತೆ, ಇದು ಈಗಾಗಲೇ ನಮ್ಮ ರಘು ಅವರು ಹೇಳ್ದಂಗೆ ಇದು ಒಂದು ಸಂಪೂರ್ಣ ಆಹಾರ ಹಾಲು. ಸೊ ಇದನ್ನು ರೋಗಿಗಳಿಗೆ ಕೊಟ್ಟಾಗ, ರೋಗಿಗಳಿಗೆ ತಿಳುವಳಿಕೆ ಬಂದಾಗ ಹಾಗೂ ಅವ್ರ ಮನೆಯವರಿಗೂ ಅವರು ಕೂಡ ಈ ನಂದಿನಿ ಹಾಲು ಉತ್ಪನ್ನಗಳು ಎಷ್ಟು ಪ್ರಾಮುಖ್ಯತೆ ಕೊಡ್ತವೆ ಬೆಳವಣಿಗೆಗೆ ಅಂತ ಒಂದು ಈ ವಿಶ್ವ ಹಾಲು ದಿನಾಚರಣೆ ಮುಖಾಂತರ ನಾವು ಆ ಒಂದು ಸಂದೇಶವನ್ನು ಇಡೀ ನಮ್ಮ ಜನಗಳಿಗೆ ಬಿತ್ತರಿಸ್ದಂಗೆ ಆಗುತ್ತದೆ. ಅದಕ್ಕೋಸ್ಕರ ಈ ಹಾಲು ದಿನಾಚರಣೆನ ಪ್ರತಿ ವರ್ಷ ಇವರು ಹೋದ ವರ್ಷನೂ ಕೂಡ ಇದೇ ಥರ ಆಚರಿಸಿದ್ವಿ. ಸೊ ಈ ಥರ ಆಚರಿಸಿದರೆ ಈಗ ಎಲ್ಲ ನಮ್ಮ ರೋಗಿಗಳಿಗೆ ಹಾಲು ಮತ್ತು ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ವಿತರಿಸಿ ಅವರಿಗೆ ಅದರ ಬಗ್ಗೆ ಅರಿವು ಮೂಡಿಸಿ, ಹಾಗೆ ಮುಂದೆ ನಂದಿನಿ ಹಾಲು ಉತ್ಪನ್ನಗಳನ್ನು ಉಪಯೋಗಿಸಲು ಕೂಡ ಮತ್ತು ಅದರ ಪ್ರಾಮುಖ್ಯತೆ ಏನಂತ ಹೇಳಿ ತಿಳಿಸಿದ್ದೇವೆ. ಹಾಗೂ ಅವರು ನಮ್ಮ MD ಅವರು ಕೂಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮನ್ಮೂಲ್ ಮಾರುಕಟ್ಟೆ ಅಧಿಕಾರಿ ಸಾಗರ್, ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಮನ್ಮೂಲ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಿಯಮ ಬಾಹಿರವಾಗಿ ನೂತನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಿ ತಾಲೂಕಿನ ಬೆಸಗರಹಳ್ಳಿ ಪಣ್ಣೆದೊಡ್ಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ಷೇರುದಾರರು ಪ್ರತಿಭಟನೆ ನಡೆಸಿದರು. ಸಂಘದ ಕಾರ್ಯದರ್ಶಿಯಾದ ನಂದೀಶ್ ಅವರು ಸೇವಾನಿವೃತ್ತಿಯಾಗಿದ್ದು, ತರಾತುರಿಯಲ್ಲಿ ಸಹಕಾರ ಸಂಘದ ಯಾವುದೇ ನಿಯಮಗಳನ್ನು ಪಾಲಿಸದೆ ಸಂಘದ ನೂತನ ಕಾರ್ಯದರ್ಶಿಯನ್ನಾಗಿ PC ನಿಶ್ಚಿತ ಅವರನ್ನು ನೂತನ ಕಾರ್ಯದರ್ಶಿ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ ಎಂದು ಪ್ರತಿಭಟನಾ ನಿರತ ಷೇರುದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ರಮವಾಗಿ ತಗೊಂಡಿರುವ ಸೆಕ್ರೆಟರಿಗೆ ಸಂಘದ ಉಪಾಧ್ಯಕ್ಷರ ಮಗಳಾಗಿರುವ ನಿಶ್ಚಿತಾರನ್ನ ಸಂಘದ ನಿರ್ದೇಶಕರ ಸಭೆಯಲ್ಲಿ ಸರ್ವಾನುಮತವಿಲ್ಲದಿದ್ದರೂ ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದ್ದು, ಒಟ್ಟು 11 ಮಂದಿ ನಿರ್ದೇಶಕರ ಬಲ ಹೊಂದಿರುವ ಪಣ್ಣೆದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ವಿಚಾರಕ್ಕೆ ಕರೆಯಲಾಗಿದ್ದ ಸಭೆಯ ಸಮಯಕ್ಕೂ ಮೊದಲೇ 8 ಮಂದಿ ನಿರ್ದೇಶಕರು ಮಾತ್ರ ಸೇರಿ ನಿಶ್ಚಿತ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಉಳಿದ 3 ನಿರ್ದೇಶಕರುಗಳಾದ ಸುಜಾತ, ಸ್ವಾಮಿ ಹಾಗೂ ಜಯಲಕ್ಷ್ಮಮ್ಮ ಆರೋಪಿಸಿದರು. ನೂತನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡುವ 3 ತಿಂಗಳ ಮುಂಚೆಯೇ ಸಂಘದ ಮುಂದೆ ಸೂಚನಾ ಫಲಕದಲ್ಲಿ ವಿಚಾರ ಹಾಕಬೇಕಿತ್ತು ಹಾಗೂ ಪದಾಧಿಕಾರಿಗಳ ಮಕ್ಕಳನ್ನು ಹೊರತುಪಡಿಸಿ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಬೇಕು ಸೇರಿದಂತೆ ಹಲವಾರು ಸಹಕಾರ ಸಂಘದ ನಿಯಮಗಳನ್ನು ಪಾಲಿಸದೆ ಈ ಆಯ್ಕೆಯನ್ನು ಮಾಡಲಾಗಿದೆ ಎಂದು ಕಾರ್ಯದರ್ಶಿ ನಂದೀಶ್ ಅವರಿಗೆ ಷೇರುದಾರರು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಾನೂನು ಉಲ್ಲಂಘನೆಯಾಗದೆ
ಈ ವೇಳೆ ಷೇರುದಾರರಾದ ಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತು, ಶೇಖರ್, ಚನ್ನೇಗೌಡ, ಬೋರಯ್ಯ, ಕೃಷ್ಣ, ಮೇಲೆಗೌಡ, ಶಿವಶಂಕರ್, ಪುಟ್ಲಿಂಗಯ್ಯ, ರಾಮೇಗೌಡ ಸೇರಿದಂತೆ ಹಲವಾರು ಗ್ರಾಮಸ್ಥರು ಹಾಜರಿದ್ದರು. ಪಾಂಡವಪುರ ಪುರಸಭೆ ವ್ಯಾಪ್ತಿಯ 176 ವಸತಿ ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ಅನಗತ್ಯ ರಾಜಕೀಯ ಮಾಡದೆ ಬಡವರಿಗೆ ನ್ಯಾಯ ಸಿಗುವಂತೆ ಅವಕಾಶ ನೀಡಬೇಕು ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪೇಗೌಡ ತೀವ್ರ ವಾಗ್ದಾಳಿ ನಡೆಸಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ರೈತ ಸಂಘದ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರಿಗೆ ಹಂಚಲು ಸಿದ್ಧವಾಗಿರುವ ನಿವೇಶನಗಳನ್ನು ತಡೆಯಲು ಪ್ರತಿಭಟನೆ ನಡೆಸುತ್ತಿರುವುದು ಯಾವ ನ್ಯಾಯ? ಮನೆ ಇಲ್ಲದವರಿಗೆ ಸೈಟ್ ನೀಡುವುದು ಜನಪ್ರತಿನಿಧಿಗಳ ಮೊದಲ ಕರ್ತವ್ಯ. ಹಿಂದೆ ನಿಮ್ಮದೇ ಪಕ್ಷದ ಅಧ್ಯಕ್ಷೆಯಾಗಿದ್ದ ಜ್ಯೋತಿ ಲಕ್ಷ್ಮೀ ಬಾಬು ಅಧ್ಯಕ್ಷತೆಯ ಸಭೆಯಲ್ಲಿ ನಿವೇಶನ ಹಂಚಿಕೆ ಕುರಿತು ತೀರ್ಮಾನಿಸಲಾಗಿತ್ತು. ಈಗ ಏಕಾಏಕಿ ವಿರೋಧ ವ್ಯಕ್ತಪಡಿಸುವುದು ರಾಜಕೀಯ ದ್ವಂದ್ವ ನೀತಿ ಎಂದು ಟೀಕಿಸಿದರು. ನೀವು ಇತಿಹಾಸ ತಗೊಳ್ಳಿ, ಪಾಪ ನಮ್ಮಲ್ಲಿ ಎಷ್ಟೋ ಜನ ಒಳ್ಳೊಳ್ಳೆ ಶಾಸಕರೆಲ್ಲ ಅಧಿಕಾರನ ನಡೆಸಿದ್ದಾರೆ. ಆದರೆ 1994ರಿಂದ 99ರವರೆಗೆ ಪುಟ್ಟಣ್ಣಯ್ಯವರ ಮೊದಲನೇ ಅವಧಿಯಲ್ಲೇ ಇತಿಹಾಸದಲ್ಲಿ 1051 ಸೈಟ್ ಹಂಚಿದ್ದು ಇತಿಹಾಸ. ಅಲ್ಲಿಂದ ಇಲ್ಲಿವರೆಗೆ 6 ಸೈಟ್ ಹಂಚಿಲ್ಲ. ನೀವು ತೆಗೆದು ನೋಡಿ, ಸೈಟ್ ಹಂಚಿಲ್ಲ. ಈಗ 2006-7ರಲ್ಲಿ ನಾನು ಸೈಟ್ ಹಂಚಿದ್ದೀನಿ ಅಂತ ಹೇಳ್ತಾರೆ. ಯಾವ ಸೈಟ್ ಹೇಳ್ತೀನಿ, ಯಾವ ಸೈಟ್ ಹಂಚಿದ್ದಾರೆ? ಪಾಪ ನಮ್ಮ ನಿವೇಶನ ಇಲ್ದೋದವರು ನಮ್ಮೂರಲ್ಲೂ ಕಟ್ಕೊಂಡಿದ್ದೀವಿ. ಕಾಲುವೆ ನೀರಾವರಿ ಇಲಾಖೆಗೆ ಸೇರಿದಂಥ ಜಾಗದಲ್ಲಿ ನಾವು ಅಕ್ರಮವಾಗಿ ಕಟ್ಕೊಂಡಿದ್ದೀವಿ. ಅದನ್ನ ಹೋಲಿ ಸಕ್ರಮ ಮಾಡಿದ್ದೀರಾ? ಹೋಲಿ ನೀವು ಸಕ್ರಮ ಮಾಡಿದ್ದೀರಾ ಅಂತ. ಯಾವತ್ತೂ ನೀರಾವರಿ ಇಲಾಖೆಗಿರೋದು ವಸತಿ ನಿಗಮಕ್ಕೋ ಯಾವುದಕ್ಕೋ ಬರಬೇಕು ಆ ಜಾಗ. ಆಮೇಲೆ ಅವ್ರಿಗೆ ಸಕ್ರಮ ಹೇಳ್ಬಿಟ್ರೆ ಏನೆಲ್ಲ ಕಿವಿಗೆ ಹೂ ಮಾಡ್ಕೊಂಡು ಕುಂತಿದಾರ? 500 ಸೈಟ್ 500 ಮನೆನೇ ಹಂಚ್ಬಿಟ್ಟಿವಿ ಅಂತ. ಸೈಟ್ ಅಲ್ಲ, ಅದು ಮನೆನೇ. ಪಾಪ ಅವ್ರ ಮನೆ ಕಟ್ಕೊಂಡವ್ರೆ 10-15ರಲ್ಲೋ 20-15ರಲ್ಲೋ ಎಷ್ಟೆಷ್ಟು ಅವ್ರಿಗೆ ಸಿಕ್ತಂಗೆ ಕಟ್ಕೊಂಡಿದ್ದಾರೆ. ನಾವು ಅವ್ರಿಗೆ ಸೈಟ್ ಕೊಡಿಕ್ ಆಗ್ದೋದ್ರಿಂದ ನಾವು ಅವ್ರಿಗೆ ಪೂರಕವಾಗಿ ನಿಂತಿದ್ದೀವಿ. ನಾವು ಅವ್ರಿಗೇನು ಯಾರಿಗೂ ವಿರೋಧ ಮಾಡಿಲ್ಲ. ನಮ್ಮೂರಲ್ಲೂ ಒಳ್ಳೊಳ್ಳೆ ಮನೆನೇ ಕಟ್ಕೊಂಡಿದ್ದಾರೆ. ಯಾಕೆಂದ್ರೆ ನಿವೇಶನ ಇಲ್ದೋದವ್ರು ಕಟ್ಕೊಂಡಿದ್ದಾರೆ. 1-2 ನಿವೇಶನ ಇರೋರು ಕಟ್ಕೋಬಹುದು. ಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಣ್ಣೆಹೊಳೆ ಕೊಪ್ಪಲು ಮಂಜುನಾಥ್, ಕೆಟಿ ಗೋವಿಂದೇಗೌಡ, ಟಿಎಪಿಸಿಎಂಎಸ್ ನಿರ್ದೇಶಕ ಕಾಳಯ್ಯ, ಪುರಸಭೆ ಮಾಜಿ ನಿರ್ದೇಶಕರಾದ ಮುರಳೀಧರ, ರಮೇಶ್, ರೂಪಾ, ವೆಂಕಟೇಶ್, ಹುಚ್ಚೇಗೌಡ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತೀನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮದ್ದೂರು ತಾಲೂಕು ಘಟಕ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತಿದ್ದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಬೆಳೆದ ಬೆಲೆಗಳಿಗೆ ಹೆಚ್ಚಿನ ಹಣ ಕೊಡಲಾಗದೆ ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ. ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಸರ್ಕಾರ ರೈತರ ಕಬ್ಬಿನ ಬೆಲೆಗೆ ಪ್ರತಿ ಟನ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು 50 ರೂಪಾಯಿ ನೀಡುವಂತೆ ಭರವಸೆ ನೀಡಲಾಗಿದ್ದು ಇದುವರೆಗೆ ಸ್ಪಂದನೆ ಸಿಕ್ಕಿಲ್ಲವಾಗಿದೆ ಮತ್ತು ಕೆಎಂ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನು ನೇಮಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಬ್ಬ ಪ್ರಜೆ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುವ ಏಕರೂಪ ಶಿಕ್ಷಣ ಕಲ್ಪಿಸುವಂತೆ ಒತ್ತಾಯಿಸಿ ಪ್ರತಿ 15 ದಿನಕ್ಕೊಮ್ಮೆ ರೈತರ ಬೆಳೆಗಳಿಗೆ ಕೆಆರ್ಎಸ್ ಅಣೆಕಟ್ಟಿನಿಂದ ನೀರು ಪೂರೈಸಲು ಒತ್ತಾಯಿಸುತ್ತೇವೆ ಎಂದು ರೈತ ಮುಖಂಡರಾದ ನಾಗರಾಜು ಮಾತನಾಡಿದರು. ನಾಡ ಕಚೇರಿ ಸಿಬ್ಬಂದಿಗೆ ಮನವಿ ಪತ್ರ ಕೊಟ್ಟರು. ಕೇಂದ್ರ ಸರ್ಕಾರ ಒಂದು ಕಡೆ ಬೆಲೆ ಜಾಸ್ತಿ ಮಾಡೋದು, ಪೆಟ್ರೋಲ್ ಡೀಸೆಲ್ ರಾಸಾಯನಿಕ ಗೊಬ್ಬರಗಳ ಬೆಲೆನ. ರಾಜ್ಯ ಸರ್ಕಾರ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯನ್ನು ಪೂರ್ತಿ ಜಾಸ್ತಿ ಮಾಡ್ತಾವ್ರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತನ ಪರಿಸ್ಥಿತಿ ಚಿಂತಾಜನಕವಾಗ್ತಾ ಇರುವಂಥ ಇಂಥ ಪರಿಸ್ಥಿತಿಯಲ್ಲಿ ಹಳೆ ಬಾಕಿನೂ ಕೊಡಲಿಲ್ಲ. ಈ ವರ್ಷ ಹೋದ ವರ್ಷ ಬರಬೇಕಾದಂಥ 100 ರೂಪಾಯಿ ಬಾಗಿಲು ಕೊಡಲಿಲ್ಲ.
ಅವಿವೇಕಿ ಕಾರ್ಖಾನೆಗಳು ಮಲಾಸಸ್ ರೆಡಿ ಮಾಡ್ತಾರೆ, ಸಕ್ಕರೆ ರೆಡಿ ಮಾಡ್ತಾರೆ, ವಿದ್ಯುತ್ ರೆಡಿ ಮಾಡ್ತಾರೆ, ಕಾಕಂಬಿ ರೆಡಿ ಮಾಡ್ತಾರೆ, ರಚ್ಚಿನಲ್ಲಿ ಕಾಗದ ರೆಡಿ ಮಾಡ್ತಾರೆ, ಅನೇಕ ಉತ್ಪನ್ನಗಳನ್ನ ಮಾಡ್ಕೊಂಡು ಲಾಭ ಮಾಡ್ತಾ ಇರುವಂತ ದೃಷ್ಟಿಯಿಂದ ನಮಗೆ ಒಂದು ಟನ್ಗೆ ಕನಿಷ್ಠ ಅಂದ್ರೆ 6,000 ರೂಪಾಯಿ ಕೊಟ್ಟರು ಮಾತ್ರ ನಾವು ವ್ಯವಸಾಯ ಮಾಡೋಕ್ಕೂ ಸಾಧ್ಯ ಆಯ್ತದೆ. ಒಂದೊಂದು ಮೂಟೆ ಮೇಲೆ ಇವತ್ತು 900, 800, 1000 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತು 1 ಎಕರೆಗೆ 2 ಮೂಟೆ ಯೂರಿಯಾ ಕೊಡ್ತೀನಿ, ಇತರೆ ಕಬ್ಬು ಭತ್ತ ರಾಗಿ ಬೆಳೆಗೆ 1 ಮೂಟೆ ಯೂರಿಯಾ ಕೊಡ್ತೀನಿ, ಇಷ್ಟನ್ನೇ ನೀವು ಬೆಳಿಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾವ್ರೆ. ಕನಿಷ್ಠ 15ರಿಂದ 16 ಮೂಟೆ ಆಗ್ತಾ ಇದ್ದಂತ ಇವತ್ತು ರಸಗೊಬ್ಬರ ಬೆಳೆಲಿ ಕನಿಷ್ಠ 60,000 ರೂಪಾಯಿ 70,000 ರೂಪಾಯಿ ದುಡ್ಡು ಬೇಕಾಗ್ತದೆ ರಸಗೊಬ್ಬರಕ್ಕೆ. ಇನ್ನು ಕೂಲಿ ಕಾರ್ಮಿಕರಿಗೆ ನಮ್ಮ ಇತರೆ ವರ್ಗಕ್ಕೆ ವಿದ್ಯಾಭ್ಯಾಸಕ್ಕೆ ರೈತ ನೇಣಾಕುವಂತ ಸ್ಥಿತಿ ತಲುಪ್ತದೆ. ಕನಿಷ್ಠ ಅಂತಂದ್ರು 6ರಿಂದ 8,000 ರೂಪಾಯಿ ದುಡ್ಡು ಕೊಡಲೇಬೇಕು, ಬಾಕಿ ಹಣ ದುಡ್ಡು ಕೊಡಲೇಬೇಕು. ಇವತ್ತು ಏನಾದ್ರು ರೈತರು ಹಳೆ ಬಾಕಿ ಕೊಡಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಫ್ಯಾಕ್ಟರಿಗಳನ್ನ ನಾವು ನಡೆಸೋಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಾವು ಖಂಡಿತವಾಗಿ. ಸಂದರ್ಭದಲ್ಲಿ ಕರಡಕೆರೆ ಯೋಗೇಶ್, ಅಧ್ಯಕ್ಷರಾದ ಸೀತಾರಾಮ, ಕೆಪಿ ದೊಡ್ಡಿಸ್ವಾಮಿ, ವೆಂಕಟೇಶ್ ಪಣ್ಣೆದೊಡ್ಡಿ, ಶಿವಲಿಂಗೇಗೌಡ, ಅಣ್ಣೂರು ಮಹೇಂದ್ರ, ಸಿದ್ದೇಗೌಡ, ಪ್ರೊಫೆಸರ್ ಬೋರೇಗೌಡ, ಶ್ರೀನಿವಾಸ್, ಮಹಾದೇವ, ನಾಗರಾಜು, ರಘು, ವೆಂಕಟೇಗೌಡ, ಪ್ರಕಾಶ್ ಇತರರಿದ್ದರು. ಕರಲಕಟ್ಟೆ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೆಸಿ ಮಹೇಶ್ ಅವರು ನಿವೃತ್ತಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಸಹವರ್ತಿಗಳು, ಕುಟುಂಬದವರು ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ಸರ್ಕಾರಿ ಕೆಲಸ ಎಂದ ಮೇಲೆ ವರ್ಗಾವಣೆ ಆಗುವುದು, ನಿವೃತ್ತಿಯಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಇಂದು ನಾನು ನಿವೃತ್ತಿಗೊಂಡಿದ್ದೇನೆ. ಆದುದರಿಂದ ನನಗೆ ಸನ್ಮಾನಿಸಿದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿನ ಗ್ರಾಮಸ್ಥರು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಲು ಸಹಕಾರಿಯಾಗಿ ಎಂದರು. ಇವತ್ತು ನಾನು ವಯೋನಿವೃತ್ತಿಯನ್ನು ಹೊಂದಿದ್ದೀನಿ. ವಯೋನಿವೃತ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹಜವಾದಂಥ ಪ್ರಕ್ರಿಯೆ. ಅದೇ ರೀತಿ ಇವತ್ತು 28 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ನಾನು ಸೇವೆ ಮಾಡಿದಂತಹ ದೊಡ್ಡೇಜ್ಕೆರೆ ಶಾಲೆಯಲ್ಲಾಗಲಿ, ಕರ್ಲಕಟ್ಟೆ ಶಾಲೆಯಲ್ಲಾಗಲಿ ಆ ಗ್ರಾಮಸ್ಥರು ನನಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಕಾರ್ಯನಿರ್ವಹಿಸಿದಂತಹ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಓದಿದಂತಹ ಮಕ್ಕಳಿಗೆ ನಾನು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ಮನೋಭಾವ ನನ್ನಲ್ಲಿದೆ. ಮನೋಭಾವ ಜೊತೆಗೆ ನನ್ನ ವಿದ್ಯಾರ್ಥಿಗಳು ಅನೇಕ ಜನ ಒಳ್ಳೊಳ್ಳೆ ಕೆಲಸ್ತಾ ಇದ್ದಾರೆ. ಅದೇ ನನಗೆ ಒಂದು ಹಾಗೆ ಮುಂದೆ ನಮ್ಮ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿ. ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮಸ್ಥರು ಈ ಶಾಲೆಗೆ ಇನ್ನೂ ಹೆಚ್ಚು ಮಕ್ಕಳನ್ನು ಸೇರಿಸಲಿ. ಕಡಿಮೆಯಾಗಿದೆ ಶಾಲೆಯಲ್ಲಿ ಮಕ್ಕಳು 6 ಮಕ್ಕಳಿದ್ದಾರೆ. ಇನ್ನೂ ಹೆಚ್ಚು ಮಕ್ಕಳನ್ನು ಸೇರಿಸಿ ಈ ಶಾಲೆಯನ್ನು ಉತ್ತಮಪಡಿಸಲಿ, ಶಾಲೆ ಚೆನ್ನಾಗಿರಲಿ. ನನಗೆ ಸಹಕಾರ ಕೊಟ್ಟಂತಹ ಗ್ರಾಮಸ್ಥರಾಗಲಿ, ಪೋಷಕರಾಗಲಿ, ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ ಸಹ ನಾನು ಅಭಿನಂದಿಸ್ತೀನಿ. ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ನಿವೃತ್ತ ಶಿಕ್ಷಕ ಕೆಸಿ ಮಹೇಶ್ ರವರ ಅಕ್ಕನ ಮಕ್ಕಳಾದ ಪುನೀತ್ ಮತ್ತು ವಿನಯ್ ಜಾಮಿಟ್ರಿ ಬಾಕ್ಸ್ ನೋಟ್ ಪುಸ್ತಕವನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾಲಿನಿ ಮಹೇಶ್, ನಿವೃತ್ತ ಶಿಕ್ಷಕರುಗಳಾದ ಬೋರೇಗೌಡ, ಕೃಷ್ಣೇಗೌಡ, ಸುಂದರಪ್ಪ ಮತ್ತು GS ಕೃಷ್ಣ, ಬಸವರಾಜು, ಕುಟುಂಬದವರಾದ ಗಂಗಾಧರ ಸ್ವಾಮಿ, ಸ್ನೇಹಿತರುಗಳಾದ ಮಹೇಶ್, ನಾಗೇಂದ್ರ, ಪ್ರಕಾಶ್, ಅಭಿ, ಜಯಣ್ಣ, ರವೀಶ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಮಳವಳ್ಳಿ ತಾಲೂಕಿನ ಅಪ್ಪಟ ಗ್ರಾಮೀಣ ಪ್ರತಿಭೆ ಸಾಹಳ್ಳಿ ಗ್ರಾಮದ ಉದಯೋನ್ಮುಖ ಕಲಾವಿದ ಶರತ್ ಕೃಷ್ಣ ಅವರು ನಾಯಕ ನಟನಾಗಿ ನಟಿಸಿ ನಿರ್ದೇಶಿಸಿರುವ ಚೊಚ್ಚಲ ಸಿನಿಮಾ ದೊಡ್ಡ ಮನುಷ್ಯ ಸಿನಿಮಾ ಬರುವ ಜೂನ್ 19ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಬೆಳಗ್ಗೆ 11:30 ಸಮಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಿದ ಚಿತ್ರದ ನಾಯಕ ನಟ ಹಾಗೂ ನಿರ್ದೇಶಕ ಶರತ್ ಕೃಷ್ಣ ಅವರು, ವೇದಿಕ್ ಕಾಸ್ಮೋಸ್ ಸಂಸ್ಥೆಯಡಿಯಲ್ಲಿ ವೇದಿಕ್ ವೀರ ಮತ್ತು ಕವಿತಾ ಮಂಜುನಾಥ್ ಅವರು ನಿರ್ಮಿಸಿರುವ ಈ ಚಿತ್ರ ಅಂದು ರಾಜ್ಯಾದ್ಯಂತ 120ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಎಂದು ತಿಳಿಸಿದರು. ದುಡ್ಡಿದ್ದವನು ದೊಡ್ಡ ಮನುಷ್ಯ ಅಲ್ಲ, ದೊಡ್ಡ ಮನಸ್ಸಿರುವವನು ಎಂದು ಸಾರುವ ಕಥಾ ಸಾರಾಂಶವನ್ನು ಒಳಗೊಂಡ ಆಟ ಚಾಲಕನೊಬ್ಬನ ಜೀವನಾಧಾರಿತ ಚಿತ್ರ ಇದಾಗಿದ್ದು, ಯಾವುದೇ ಪರಭಾಷೆ ರಿಮೇಕ್ ಸೋಂಕು ಇಲ್ಲದ ಅಪ್ಪಟ ಕನ್ನಡದ ಚಿತ್ರವಾಗಿದ್ದು, ನಾಡಿನ ಜನತೆ, ವಿಶೇಷವಾಗಿ ಮಂಡ್ಯದ ಜನತೆ, ಅದರಲ್ಲೂ ನಿಮ್ಮದೇ ಮಳವಳ್ಳಿ ತಾಲೂಕಿನ ಮಗ ನಿರ್ದೇಶಿಸಿ ನಟಿಸಿರುವ ಈ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು.
ಈ ಚಿತ್ರದ ನಾಯಕಿಯಾಗಿ ರೇಷ್ಮಾ ಹಾಗೂ ಶಿಲ್ಪಾ ಅಭಿನಯಿಸಿದ್ದು, ಮುಖ್ಯ ಪಾತ್ರದಲ್ಲಿ ಹುಲಿ ಕಾರ್ತಿಕ್, ಬಾಲರಾಜ್ ವಾಡಿ, ಮಂಡ್ಯ ಸಿದ್ದು ಮತ್ತಿತರರು ನಟಿಸಿದ್ದಾರೆ. ಅಲೆಕ್ಸ್ ಮತ್ತು ಶ್ರೀಧರ್ ಕಶ್ಯಪ್ ಸಂಗೀತ ನೀಡಿದ್ದಾರೆ ಎಂದು ತಿಳಿಸಿದರು. ಮುಖಂಡರಾದ ಕಲ್ಲಾರೆಪುರ ಮಂಜುನಾಥ್, ಕೆಡಿಪಿ ಸದಸ್ಯ ಶಶಿರಾಜ್, ಚೆನ್ನಪಿಳ್ಳೆ ಕೊಪ್ಪಲು ಚೆಲುವರಾಜು, ಗುರುಪ್ರಸಾದ್ ಮತ್ತಿತರರು ಮಾತನಾಡಿ, ನಮ್ಮ ತಾಲೂಕಿನ ಅಪ್ಪಟ ಗ್ರಾಮೀಣ ಪ್ರತಿಭೆ ಶರತ್ ಕೃಷ್ಣ ಅವರು ನಾಯಕ ನಟನಾಗಿ ನಟಿಸಿರುವ ದೊಡ್ಡ ಮನುಷ್ಯ ಚಿತ್ರವನ್ನು ತಾಲೂಕಿನ ಎಲ್ಲ ಜನತೆ ತಪ್ಪದೆ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯ ಎಲ್ಲ ಮಹಾಜನತೆಗೂ ಹೃದಯಪೂರ್ವಕ ನಮಸ್ಕಾರ ಮಾಡಬೇಕು. ನನ್ನ ಹೆಸರು ಶರತ್ ಕೃಷ್ಣ ಅಂತೇಳಿ, ಚಂದಳ್ಳಿ ಗ್ರಾಮದವರು, ಮಳವಳ್ಳಿ ತಾಲೂಕಿನವರು. ದೊಡ್ಡ ಮನುಷ್ಯ ಅನ್ನೋ ಒಂದು ಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ನಾನು. ಸೊ ಇದೇ ಜೂನ್ 19ನೇ ತಾರೀಕು ದೊಡ್ಡ ಮನುಷ್ಯ ಚಿತ್ರ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಹಾಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಏನೇನು ಸ್ಪೆಷಲ್ ಅಂತ ಹೇಳಿದ್ರೆ ಇದು ನಮ್ಮ ಹುಟ್ಟೂರು. ಸೊ ಹಾಗಾಗಿ ಇಲ್ಲಿನ ಜನತೆ ಹೆಚ್ಚಿನ ಬೆಂಬಲ ನಮಗೆ ಬೇಕಾಗಿದೆ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಪ್ರೋತ್ಸಾಹ ಸದಾ ನಮ್ಮ ಚಿತ್ರವಾಗಿ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ಸಿನಿಮಾ ಅಪ್ಪಟ ಕನ್ನಡ ಚಿತ್ರ. ಏನಕ್ಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನಾವು ಆಂಗ್ಲ ಭಾಷೆಗಳು ಅಥವಾ ಏನೋ ಮಲಯಾಳಮು, ತಮಿಳು, ತೆಲುಗು ಇವರು ಮೊರೆ ಹೋಗ್ತಾ ಇದ್ದಾರೆ. ಎಲ್ಲರೂ ಆ ಥರದಕ್ಕೆ ಈ ಥರದಕ್ಕೆ ಅಂತ ಕಂಪೇರ್ ಮಾಡಿಕೊಂಡು ನಮ್ಮ ನೇಟಿವಿಟಿ ಬಿಡ್ತಾ ಇದ್ದೀವಿ. ಸ್ವಚ್ಛವಾಗಿರುವಂತಹ ಅಪ್ಪಟ ಕನ್ನಡ ಚಿತ್ರ ಬರ್ತಾ ಇದೆ ರೋಮಾಂಚ ಅನ್ನೋ ಹೆಸರಿನಲ್ಲಿ. ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಮನಸ್ಫೂರ್ತಿಯಾಗಿ ನೀವೇನು ಕೊಡ್ತೀರೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ಒಂದು ಕಾನ್ಫಿಡೆನ್ಸು, ನಿಮ್ಮನ್ನು ರೀಚ್ ಮಾಡಿ ನಿಮ್ಮನ್ನು ಗೆಲ್ತೀವಿ ಅನ್ನೋದು ನಂಬಿಕೆ ನಮಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಕಲಾವಿದರನ್ನ ಬೆಳೆಸಿ ನಿಮ್ಮಂಥವ್ರು ಇರೋದ್ರಿಂದಲೇ ನಮ್ಮಂಥವ್ರು ಬದುಕೋದಕ್ಕೆ ಸಾಧ್ಯ ಅಂತ ನಾನು ಕೇಳ್ಕೊಳ್ತೀನಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಎಲ್ಲ ಜನತೆಗಳಲ್ಲೂ ಕೈ ಮುಗಿದು ಕೇಳ್ಕೊಳ್ಳೋದು ದೊಡ್ಡ ಮನುಷ್ಯ ಚಿತ್ರಕ್ಕೆ ಆಶೀರ್ವಾದ. ಮುಖಂಡರಾದ ದುನಿಯಾ ಮಂಜು, ನಾಗೇಂದ್ರ, ಗುಂಡಾ, ಬೀರಪ್ಪ, ದಬ್ಬಳ್ಳಿ ಮಂಜು, ಮನು, ಜಿಮ್ ಮಹಾದೇವು ಮತ್ತಿತರರು ಗೋಷ್ಠಿಯಲ್ಲಿ ಹಾಜರಿದ್ದರು. ರಾಜ್ಯದಲ್ಲಿ ಪ್ರವರ್ಗ 1ರ ಅಡಿಯಲ್ಲಿನ ನಾಯಕರಿಗೆ ಸಚಿವ ಹಾಗೂ ವಿಧಾನ ಪರಿಷತ್ ಸ್ಥಾನಗಳನ್ನು ನೀಡುವಂತೆ ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಜಾತಿಗಳ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾಗರತ್ನ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವರ್ಗ 1ರ ಅಡಿಯಲ್ಲಿ 95 ಜಾತಿಗಳು, 290ಕ್ಕೂ ಹೆಚ್ಚು ಉಪಜಾತಿಗಳಿವೆ. ಅವುಗಳಲ್ಲಿ ಯಾದವ, ಉಪ್ಪಾರ ಹಾಗೂ ಗಂಗಮತ ಪ್ರಮುಖರಾಗಿದ್ದಾರೆ ಎಂದರು. ಹಿಂದುಳಿದ ಸಮುದಾಯದ ಹೆಚ್ಚು ಜನರು ಕಡುಬಡತನದಿಂದ ರಾಜಕೀಯ, ಸಾಮಾಜಿಕ, ಆರ್ಥಿಕವಾಗಿ ಹಿಂದುಳಿದಿದ್ದು, ಯಾದವ ಸಮುದಾಯದ ಶ್ರೀನಿವಾಸ್ ಹಾಗೂ ಉಪ್ಪಾರ ಸಮುದಾಯದ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಹಾಗೂ ಗಂಗಾಮತ ಸಮುದಾಯದ ತಿಮ್ಮಪ್ಪಣ್ಣ ಕುಮಕನೂರ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಮುಂದುವರಿಸುವಂತೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಜಾತಿಗಳ ಒಕ್ಕೂಟ ಬೆಂಗಳೂರು ಹಾಗೂ ಮಂಡ್ಯ ಜಿಲ್ಲಾ ಘಟಕ ಮಂಡ್ಯ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ನಾವು ಏನು ನಮ್ಮ ಪ್ರವರ್ಗ 1ರ ಅಡಿಯಲ್ಲಿ ಬರ್ತಕ್ಕಂಥ 95 ಜಾತಿಗಳು, 396 ಉಪಜಾತಿಗಳಲ್ಲಿ ಮೂರು ಜಾತಿಗಳು ಅತಿ ಹೆಚ್ಚು ಜನಸಂಖ್ಯೆಯನ್ನು ರಾಜ್ಯಾದ್ಯಂತ ಹೊಂದಿದ್ದಾರೆ. ಅದರಲ್ಲಿ ಮೊದಲಿಗೆ ಗಂಗಾಮತ ಸಮುದಾಯ, ಎರಡನೆಯದಾಗಿ ಉಪ್ಪಾರ ಸಮುದಾಯ ಮತ್ತು ಯಾದವ ಸಮುದಾಯಗಳು. ಆ ಮೂರು ಜಾತಿಗಳಲ್ಲಿ ಒಬ್ಬೊಬ್ಬರಾಗಿ ಯಾದವ ಸಮುದಾಯದ DT ಶ್ರೀನಿವಾಸ್ MLC ರವರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಸ್ಥಾಪಿಸೋದ್ರ ಮುಖೇನ ಪ್ರವರ್ಗ 1ರ ಜಾತಿಗಳನ್ನ ಸಂಘಟನೆ ಮಾಡ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಒತ್ತನ್ನು ನೀಡಿ, ಅದರಲ್ಲೂ ಸಾಮಾನ್ಯ ಕಡುಬಡತನದಿಂದ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಈ ಜನರಿಗೆ ಅರಿವನ್ನು ಮೂಡಿಸೋದ್ರ ಮುಖೇನ 5 ಗ್ಯಾರಂಟಿ ಯೋಜನೆಗಳನ್ನ ಜನಗಳ ಮುಂದಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಬಹಳ ಸತತ ಪ್ರಯತ್ನವನ್ನು ಮಾಡಿ ಆ ಒಂದು ಗಳಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಲಿಂಗಯ್ಯ, ಉಪಾಧ್ಯಕ್ಷ ಪ್ರಕಾಶ್, ನಿರ್ದೇಶಕ ಸಿದ್ದರಾಜು ಇದ್ದರು. ಸ್ವರ್ಣ
ಇದು ಬಾಂಧವ್ಯಗಳ ಬೆಸುಗೆ.